ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ. ನೋಡಿ, ಮತ್ತೆ ಗವರ್ನರ್ ವಿಷಯ ಮುನ್ನೆಲೆಗೆ ಬಂದಿದೆ, ಚರ್ಚೆಗೆ ಬಂದಿದೆ. ಆ್ಯಂಡ್ PSI 402 ಎಕ್ಸಾಮಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧ ಸುಧಾರಣೆಯಲ್ಲಿ ರಾಜ್ಯಪಾಲರ ಪಾತ್ರ ಅಂತ ಹೇಳಿ ನಿಮಗೆ ಆಲ್ರೆಡಿ ಪ್ರಬಂಧ ಕೇಳಿದ್ದಾರೆ. ಸೊ ಅಷ್ಟೇ ಅಲ್ಲ, ಈವನ್ ಜನರಲ್ ಸ್ಟಡೀಸ್ ಪೇಪರ್ಗೂ ಕೂಡ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 153 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದೇರ್ ಶುಡ್ ಬಿ ಅ ಗವರ್ನರ್ ಇನ್ ದ ಸ್ಟೇಟ್. ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ಅಪಾಯಿಂಟ್ ಮಾಡುತ್ತೆ. ರಾಜ್ಯಪಾಲರು ರಾಜ್ಯದೊಳಗೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿರ್ತಾರೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಗವರ್ನರ್ ಬರೀ ಕೇಂದ್ರ ಸರ್ಕಾರ ಕಳಿಸಿದಂಥ ಒಬ್ಬ ಆಡಳಿತಗಾರ ಆಗಿ ಉಳಿದಿಲ್ಲ, ಇವರು ಯಾವುದೋ ರಾಜಕೀಯ ಪಕ್ಷದ ಏಜೆಂಟ್ ಥರ ಆಡ್ತಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಆರೋಪಗಳು ಇಂದಲ್ಲ ನಿನ್ನಿದಲ್ಲ, ಕಳೆದ 5 ವರ್ಷಗಳಿಂದ ಈ ಆರೋಪಗಳು ಇದ್ದಾವೆ. 2021ರಿಂದನೂ ಕೂಡ ತಮಿಳುನಾಡಿನ ರಾಜ್ಯಪಾಲರಾದಂಥ ಈ ಎನ್ ರವಿ ಅವರು, ಹೋದ ವರ್ಷನೂ ಕೂಡ ಇದೇ ಒಂದು ಸಂದರ್ಭ ಎದುರಾಗಿತ್ತು. ಈ ವರ್ಷನೂ ಕೂಡ ಅದೇ ಒಂದು ಸಂದರ್ಭ ಎದುರಾಗಿದೆ. ಸೊ ತಮಿಳುನಾಡದೊಳಗೆ ರಾಜ್ಯಪಾಲರಿಂದ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂಥೇಳಿ ತಮಿಳುನಾಡು ಸರ್ಕಾರ ಹೇಳಿದಾಗ, ಈವನ್ ಕೇರಳ ಸರ್ಕಾರ ಕೂಡ ಮಂಗಳವಾರ ಇದೇ ಆರೋಪವನ್ನು ಮಾಡಿದೆ. ಈ ಎರಡೂ ಸೌತ್ ಇಂಡಿಯಾದ ರಾಜ್ಯಗಳಲ್ಲಿ, ದಕ್ಷಿಣ ರಾಜ್ಯಗಳಲ್ಲಿ ಆದಂಥ ಸಮಸ್ಯೆಗಳೇನು? ಸೊ ಇದು ಬರೀ ದಕ್ಷಿಣದ ರಾಜ್ಯಗಳ ಸಮಸ್ಯೆ ಅಲ್ಲ ಗೈಸ್. ಎಲ್ಲೆಲ್ಲಿ ಕೇಂದ್ರದೊಳಗೆ ಯಾವ ಸರ್ಕಾರ ಇರುತ್ತೆ, ರಾಜ್ಯದೊಳಗೂ ಅದೇ ಪಕ್ಷ ಆಡಳಿತದಲ್ಲಿದ್ದಾಗ ಮಾತ್ರ ಆಡಳಿತ ಸುಗಮವಾಗಿ ಹೋಗ್ತಾ ಇದೆ. ಆ್ಯಂಡ್ ಇದು ಭಾರತದ ಒಂದು ಫೆಡರಲ್ ವ್ಯವಸ್ಥೆಗೆ ಆರೋಗ್ಯಕರವಾದಂಥ ಬೆಳವಣಿಗೆ ಅಲ್ಲ. ಇಲ್ಲಿ ಬದಲಾವಣೆ ಆಗುವಂಥ ಅವಶ್ಯಕತೆ ಇದೆ. ನಾನು ಮೊದಲೇ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ರಾಜ್ಯಪಾಲರ ಒಂದು ಹುದ್ದೆಯ ಅವಶ್ಯಕತೆ ಆದರೂ ಏನಿದೆ ರಾಜ್ಯದೊಳಗೆ? 5 ವರ್ಷದಿಂದ ಬಿಲ್ ಕಳಿಸಿದರೆ ಅದಕ್ಕೆ ರಾಜ್ಯಪಾಲರು ಸೈನೇ ಮಾಡ್ತಾ ಇಲ್ಲ. ಆಮೇಲೆ ಇದು ತಮಿಳುನಾಡಿನೊಳಗೆ ಇದು ಸುಪ್ರೀಂ ಕೋರ್ಟ್ಗೂ ಹೋಗಿತ್ತು. ಈವನ್ ಕೇರಳದ ಕೇಸ್ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ತಮಿಳುನಾಡದೊಳಗೆ ನಾರ್ಮಲಿ ಸ್ಟೇಟ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಹೆಡ್ ಯಾರಿರ್ತಾರೆ? ಗವರ್ನರ್ ಇರ್ತಾರೆ. ತಮಿಳುನಾಡದೊಳಗೆ ಗವರ್ನರ್ನ ತೆಗೆದು CM ಅನ್ನು ಈ ಒಂದು ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ ಹುದ್ದೆಗೆ ಆಯ್ಕೆ ಮಾಡುವಂಥದ್ದು. ಇದು ಬರೀ ತಮಿಳುನಾಡು ಅಷ್ಟೇ ಅಲ್ಲ, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಕೇರಳ ಈ ರಾಜ್ಯಗಳಲ್ಲಿ ಈ ಬದಲಾವಣೆಯನ್ನು ತರಕ್ಕೆ ಹೋದರೆ ಅದಕ್ಕೆ ಗವರ್ನರ್ ಸೈನೇ ಆಗ್ತಾ ಇಲ್ಲ. ಬಿಲ್ಗಳು 5 ವರ್ಷ 6 ವರ್ಷದಿಂದ ಪೆಂಡಿಂಗ್ ಉಳಿದಿದ್ದಾವೆ. ಆ್ಯಂಡ್ ಇದೇ ಥರ ಮುಂದುವರೆದ್ರೆ ಹೇಗೆ ಮಾಡೋದು? ಈಗ 2026ರೊಳಗೆ ತಮಿಳುನಾಡಿನೊಳಗೆ ಎಲೆಕ್ಷನ್ ಇದೆ. ತಮಿಳುನಾಡೊಳಗೆ ಎಲೆಕ್ಷನ್ ಇದೆ ಅಂದರೆ ಸರ್ಕಾರ ಏನೇನು ಒಂದು ನಿಯಮಗಳನ್ನ ಮಾಡುತ್ತೋ ಅದಕ್ಕೆಲ್ಲನೂ ಕೂಡ ಈ ಗವರ್ನರ್ ಒಪ್ಪಿಗೆ ಇಲ್ಲದೆ ಇರ್ಬೋದು. ಆ್ಯಂಡ್ ಏನಾಗಿದ್ದು ಅಂದರೆ ನೋಡಿ, ತಮಿಳುನಾಡದೊಳಗೆ ಗವರ್ನರ್ ಬಂದಿದ್ದಾರೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಬಂದಿದ್ದಾರೆ. ಆ್ಯಂಡ್ ಫಸ್ಟ್ಗೆ ಪ್ರಾರಂಭವಾಗುವಂಥ ಒಂದು ಸೆಷನ್ ಏನಿರುತ್ತೆ ಅದಕ್ಕೆ ಗವರ್ನರ್ ಅಡ್ರೆಸ್ ಮಾಡಬೇಕಾಗಿರುತ್ತೆ. ಸೊ ಬಂದಿದ್ದಾರೆ, ನಾಡಗೀತೆನ ಹಾಡಿದ್ದಾರೆ. ಸೊ ನಾರ್ಮಲಿ ತಮಿಳುನಾಡದೊಳಗೆ ಹೆಂಗೆ ಮಾಡ್ತಾರೆ, ಒಂದು ನಿಯಮವನ್ನು ಪಾಲನೆ ಮಾಡ್ತಿದ್ದಾರೆ. ಸೊ ಪ್ರಾರಂಭವಾದಾಗ ನಾಡಗೀತೆನ ಹಾಡೋದು, ಮುಕ್ತಾಯವಾಗ್ತಿಲ್ಲ, ಸೊ ಹೌಸ್ ಮುಕ್ತಾಯವಾಗುತ್ತಲ್ಲ ಅವತ್ತಿನ ದಿನದ ಮುಕ್ತಾಯದಲ್ಲಿ ರಾಷ್ಟ್ರಗೀತೆಯನ್ನು ಹಾಡೋದು. ಗವರ್ನರ್ ಹೇಳ್ತಾರೆ ನಾಡಗೀತೆ ಆದ ತಕ್ಷಣ ಇಮಿಡಿಯೇಟ್ಲಿ ರಾಷ್ಟ್ರಗೀತೆ ಹಾಡಬೇಕಂತೆ. ಸೊ ಇದನ್ನು ಈ ಥರ ಯಾಕೆ ಮಾಡಬೇಕು ಅಂತ ಕೇಳಿದಕ್ಕೆ, ಮಾತಾಡ್ದೇನೆ ಅವ್ರದ್ದು ಒಂದು ಸ್ಪೀಚ್ ಕೊಡೋದಿರುತ್ತೆ. ಆ ಸ್ಪೀಚನ್ನು ಕೊಡದೇನೆ ಚಿಕ್ಕ ಮಕ್ಕಳ ಥರ CM ಜೊತೆ ಮಾತಾಡ್ದೇನೆ, ಯಾರ ಜೊತೆನೂ ಮಾತಾಡ್ದೇನೆ ಬಂದಿದ್ದಾರೆ. ಜಸ್ಟ್ ನಾಡಗೀತೆ ಮುಗಿಸಿದ್ದಾರೆ, ರಾಷ್ಟ್ರಗೀತೆ ಆಮೇಲೆ ಹಾಡೋಣ ಅಂದರೆ ಇಲ್ಲ ಅಂತ ಸೀದಾ ಹೋಗ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ಅವರ ಇದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗೈಸ್, ಅವರ ಉದ್ದೇಶಗಳು ಎಷ್ಟು ಕೆಟ್ಟದಾಗಿದ್ದಾವೆ ಅಂತ. ಆ್ಯಂಡ್ ಎಸ್, ಏನೇ ಡಿಫರೆನ್ಸ್ ಇದ್ದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಮಾತಾಡಲಿ. ಸೊ ಅದನ್ನು ಅಸೆಂಬ್ಲಿ ಒಳಗೂ ಹೇಳಿ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಈ ಥರ ಎದ್ದು ಹೋಗೋದ್ರಿಂದ ಈವನ್ ಚಿಕ್ಕ ಮಕ್ಕಳು ಸ್ಕೂಲ್ನಾಗೂ ಈ ಥರ ಮಾಡೋದಿಲ್ಲ. ರಾಜ್ಯಪಾಲ ರವಿಯವರ ನಡೆ ವಿರುದ್ಧ ಸೊ ಇವನ್ ನಿರ್ಣಯ ಅಂಗೀಕಾರವನ್ನು ಮಾಡಲಾಗಿದೆ. ನಿಜವಾಗ್ಲೂ ಗೈಸ್, ಗವರ್ನರ್ ರಾಜ್ಯಪಾಲರ ಅವಶ್ಯಕತೆ ಆದರೂ ಏನಿದೆ ರಾಜ್ಯಗಳಲ್ಲಿ? ಸೊ ನೀವೇ ಹೇಳ್ರಿ, ಅದನ್ನು ರಾಜ್ಯ ಭವನ್ ಅಂತ ಇಲ್ಲಿ ತಗ ಇದ್ದಿದ್ದನ್ನು ಲೋಕ ಭವನ್ ಅಂತ ಮಾಡಿದ್ದಾರೆ.
ಕೇಂದ್ರ ಸರ್ಕಾರಕ್ಕೆ ಮನಸ್ಸಿಗೆ ಬಂದಂಗೆ ಹೆಂಗೆ ಚೇಂಜ್ ಮಾಡೋಕ್ಕಾಗುತ್ತೆ? ಓಕೆ, ಸೊ ಇದು ಬರೀ ಇವತ್ತಿನ ಈ ಗವರ್ನರ್ಗಳು ಮಾಡ್ತಾ ಇರುವಂಥ ಸಮಸ್ಯೆಗಳಲ್ಲ. ಕೇಂದ್ರದೊಳಗೆ ಯಾವುದೇ ಪಕ್ಷ ಅಧಿಕಾರದೊಳಗಿಲ್ಲಿ, ರಾಜ್ಯದೊಳಗೆ ಯಾವುದೇ ಬೇರೆ ಪಕ್ಷ ಅಧಿಕಾರದೊಳಗಿತ್ತು ಅಂದರೆ ಎಲ್ಲರೂ ಮಾಡಿದ್ದಾರೆ. ಅವರವ್ರ ಅಧಿಕಾರದ ಸಮಯದೊಳಗೆ ಎಲ್ಲರೂ ಮಾಡಿದ್ದಾರೆ. ಆದರೆ ಇಲ್ಲಿ ಬದಲಾವಣೆ ಆಗುವಂಥ ಅವಶ್ಯಕತೆ ಇದೆ. ಈ ಥರ ಶಿಷ್ಟಾಚಾರವನ್ನು ಯಾಕೆ ಮುರಿದಿದ್ದು ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿದೆ ಗೈಸ್. ಇದು ತಮಿಳುನಾಡದೊಳಗೆ ಹಿಂಗೆ ಮಾಡಿದ್ದು. ಇನ್ನು ಕೇರಳದೊಳಗೆ ಗವರ್ನರ್ ಏನು ಮಾಡಿದ್ದಾರೆ ಅಂದರೆ, ಸೊ ಬಂದು ಸ್ಪೀಚ್ನ ಓದಿದರೆ ಎಲ್ಲೆಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಆ ಸ್ಪೀಚ್ ಒಳಗೆ ಬರೆದಿತ್ತು. ಉದಾಹರಣೆಗೆ ಮನ್ರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಏನಿದೆ, ಅದನ್ನು VB ರಾಮ್ಜಿ ಅನ್ನುವಂಥ ಹೆಸರನ್ನು ಸೇರಿಸಿದೆ. ಇದು ಸರಿಯಲ್ಲ ಅಂತ ಆ ಸ್ಪೀಚ್ ಒಳಗೆ ಬರೆದಿದೆ, ಅದನ್ನು ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳೊಂದಿಗೆ ತೆರಿಗೆ ಹಂಚಿಕೆ ವಿಷಯದೊಳಗೆ ತಾರತಮ್ಯವನ್ನು ಮಾಡ್ತಿದೆ ಅಂತ ಬರೆದಿದ್ದಾರೆ, ಅದನ್ನು ಓದಿಲ್ಲ. ಮತ್ತು ಮನ್ರೇಗಾ ಪ್ರೋಗ್ರಾಮ್ ಅಡಿಯಲ್ಲಿ ಕೇಂದ್ರದಿಂದ ಬರಬೇಕಾದಂಥ ಹಣ ಇನ್ನೂ ರಾಜ್ಯ ಸರ್ಕಾರಕ್ಕೆ ಬಂದು ಮುಟ್ಟಿಲ್ಲ, ಅದನ್ನು ಓದಿಲ್ಲ. ಅಷ್ಟೇ ಅಲ್ಲ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್, ಕೇಂದ್ರ ಸರ್ಕಾರದಿಂದ ಏನು ದುಡ್ಡು ಬರಬೇಕಾಗಿತ್ತು ಸರ್ವ ಶಿಕ್ಷಾ ಅಭಿಯಾನದ ಅಡಿಯಲ್ಲಿ, ಅದರ ಒಂದು ದುಡ್ಡು ಕೂಡ ಬಂದಿಲ್ಲ ಅಂತ ಏನು ಬರೆದಿದೆ ಅಂದರೆ, ಓವರಾಲ್ ಆಗಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರ್ತಾ ಇದೆ ಅಂತ ಏನೇನು ಬರೆದಿದೆಯೋ ಕೇಂದ್ರ ಸರ್ಕಾರದ ಬಗ್ಗೆ, ಅದನ್ನು ಯಾವುದನ್ನು ಕೂಡ ಅಲ್ಲಿನ ಗವರ್ನರ್ ಆದವರು ಅದನ್ನು ಓದಿಲ್ಲ ಗೈಸ್. ಸೊ ಅದಕ್ಕೆ ಸ್ಟಾಲಿನ್, ತಮಿಳುನಾಡು CM ಅವರು ಹೇಳ್ತಾರೆ, ಸಂವಿಧಾನದ 176ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ರಾಜ್ಯಪಾಲರು ಪೂರ್ತಿಯಾಗಿ ಓದುವುದು ಕಡ್ಡಾಯ. ಸೊ ಸರ್ಕಾರ ಸಿದ್ಧಪಡಿಸಿರುವ ಭಾಷಣ ಓದುವ ವೇಳೆ ಭಾಷಣಕ್ಕೆ ಸಂಬಂಧಿಸಿ ರಾಜ್ಯಪಾಲರು ತಮ್ಮ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಲು ಇಲ್ಲವೇ ಭಾಷಣದಲ್ಲಿನ ಕೆಲ ಅಂಶಗಳನ್ನು ತೆಗೆದುಹಾಕಲು ಅವಕಾಶ ಇಲ್ಲ. ಇವರು ಓದೋದೇ ಇಲ್ಲ, ಆ್ಯಂಡ್ ಬಿಟ್ಬಿಟ್ಟು ಓದ್ತಾರೆ, ಅವ್ರಿಗೇನು ಬೇಕಾಗಿರುತ್ತೆ ಅದನ್ನು ಓದ್ತಾರೆ. ಆ್ಯಂಡ್ ಈ ಥರದ ರಾಜ್ಯಪಾಲರ ಹುದ್ದೆ ಯಾಕೆ ಮುಂದುವರಿಬೇಕು ಭಾರತದೊಳಗೆ? ಭಾರಿ ಬಹುಮತ ಪಡೆದಂಥ ಸರ್ಕಾರ, ಓಕೆ, ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಸರ್ಕಾರಕ್ಕೆ ರಾಜ್ಯಪಾಲರು ಒಂದು ಸಹಕಾರ ನೀಡಬೇಕೆ ಹೊರತು ಅದನ್ನು ಬಿಟ್ಟು ಕೇಂದ್ರದೊಳಗೆ ಯಾವ ಪಕ್ಷ ಅಧಿಕಾರದೊಳಗಿರುತ್ತೆ ಅದಕ್ಕೆ ಹೆಂಗೆ ಸಹಕಾರ ನೀಡಲಾಗುತ್ತೆ? ಸೊ ರಾಜ್ಯಪಾಲ ರವಿ ಅವರು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಅಂದ್ರೆ ರಾಜ್ಯದೊಳಗೆ ರಾಜ್ಯಪಾಲನೆ ಮೊದಲ ನಾಗರಿಕ ಆಗಿರ್ತಾರೆ, ಸಂವಿಧಾನದ ಪ್ರತಿನಿಧಿ ಆಗಿರ್ತಾರೆ. ಸಂವಿಧಾನವನ್ನು ಇವರೇ ಕಾಪಾಡಲಿಲ್ಲ ಅಂದರೆ ಇನ್ನು ದೇವರೇ ಗತಿ. ಓಕೆ, ಸಾರ್ವಜನಿಕ ವೇದಿಕೆಗಳಲ್ಲಿ ರಾಜಕೀಯ ಭಾಷಣ ಮಾಡುವ ಮೂಲಕ ಸುಳ್ಳು ಹಬ್ಬಿಸುತ್ತಿದ್ದಾರೆ. ಇಂಥದ್ದೇ ಪ್ರಯತ್ನವನ್ನು ಸದನದಲ್ಲಿಯೂ ಮಾಡುತ್ತಿದ್ದು ಇದನ್ನು ಒಪ್ಪಲು ನಾವು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ತಮಿಳುನಾಡಿನ CM ಕೂಡ ಹೇಳಿದ್ದಾರೆ. ಸೊ ಹಾಗೆ ಈವನ್ ಈ ಬಜೆಟ್ ಅಧಿವೇಶನದ ಮೊದಲ ದಿನದ ಕಲಾಪವನ್ನು ಉದ್ದೇಶಿಸಿ ಮಾತನಾಡಿದಂಥ, ಕೇರಳದೊಳಗೆ ಮಾತನಾಡಿದಂಥ ರಾಜೇಂದ್ರ ಅರ್ಲೇಕರ್ ಇವ್ರು ಏನು ಮಾಡ್ಯಾರಂದ್ರೆ, ಸೊ ವರ್ಷದ ಆರಂಭದಲ್ಲಿ ನಡೆಯುವ ವಿಧಾನಸಭೆ ಅಧಿವೇಶನದ ವೇಳೆ ಇದು ಮಾತಾಡೋದು ಶಿಷ್ಟಾಚಾರ ಆಗೈತಿ. ಓಕೆ, ಇವ್ರು ಏನು ಮಾಡ್ಯಾರಂದ್ರೆ, ಕೇಂದ್ರ ಸರ್ಕಾರದ ಬಗ್ಗೆ ಏನೇನು ಬರ್ದಾರಲ್ಲ ಅದನ್ನೆಲ್ಲ ಬಿಟ್ಟಾರ. ಕೇಂದ್ರ ಸರ್ಕಾರದ ವಿರುದ್ಧ ಕೆಲವು ಭಾಗಗಳನ್ನು ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿಲ್ಲ. ಆದರೆ ಸಂವಿಧಾನದ ಪ್ರಕಾರ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿರುವ ಭಾಷಣಕ್ಕೆ ಪ್ರಾಧಾನ್ಯತೆ ಇರಲಿದೆ. ಅಂದ್ರೆ ಆಯ್ಕೆಯಾದಂಥ ಪ್ರತಿನಿಧಿಗಳಿಗೆ ಮಹತ್ವ ಕೊಡದೇ ಇರುವಂಥ ಗವರ್ನರ್ಗಳು ಯಾಕೆ ಬೇಕು ಅನ್ನುವಂಥ ಕೆಲವೊಂದಿಷ್ಟು ಜನ ಪ್ರಶ್ನೆನ ಮಾಡ್ತಿದ್ದಾರೆ. ಓಕೆ, ಸೊ ಕೈ ಬಿಟ್ಟ ಭಾಗಗಳಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಕೇಂದ್ರ ಸರ್ಕಾರದ ವಿರುದ್ಧ ಏನೇನು ಇವರು ಎಲಿಗೇಷನ್ನ ಮಾಡಿದ್ರು, ಕೇಂದ್ರ ಸರ್ಕಾರ ಇದನ್ನು ಒಪ್ಕೊಳ್ಳೇಬೇಕು ಅಂತಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಹೇಳಿದೆ, ಕೇಂದ್ರ ಇದು ಅಲ್ಲಗಳಿಬಹುದು, ಆದರೆ ಅದನ್ನು ಇವರು ಮಾಡಿಲ್ಲ. ಓಕೆ, ಸೊ ಅನಗತ್ಯವಾಗಿ ಈ ಒಂದು ಕೇರಳ ಲೋಕಭವನ ಇನ್ನು ಮುಂದೆ ರಾಜ್ಯಪಾಲರ ಭವನ, ರಾಜಭವನ ಇತ್ತಲ್ಲ ಅದನ್ನು ಲೋಕಭವನ ಅಂತೆ. ಸೊ ಇದರ ಹೆಸರು, ಹಿಂದಿ ಹೆಸರನ್ನ ಬದಲಾವಣೆ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂತ ಕೂಡ ಸೌತ್ ಇಂಡಿಯಾದ ರಾಜ್ಯಗಳು ಹೇಳ್ತವೆ. ಹೀಗೆ ತಮಿಳುನಾಡದೊಳಗೂ ಏನೂ ಪ್ರತಿಕ್ರಿಯೆ ನೀಡದೆ ಹೋಗಿದ್ದಾರೆ. ಬಿಲ್ಗಳಿಗೆ ಯಾವಾಗ ಮಸೂದೆಗಳು ಇವ್ರ ಹತ್ರ ಹೋಗಿರ್ತಾರೆ ಅದಕ್ಕೆ ಸೈನ್ ಮಾಡ್ತಾ ಇಲ್ಲ. ಕೇರಳದೊಳಗೂ ಹಿಂಗೆ ಮಾಡಿದ್ದಾರೆ. ಕರ್ನಾಟಕದೊಳಗೆ ಒಳ ಮೀಸಲಾತಿ ಬಿಲ್ಗೆ ಕೂಡ ಸೈನ್ ಮಾಡಿಲ್ಲ. ಸೊ ಎಲ್ಲೆಲ್ಲಿ
ಬೇರೆ ಪಕ್ಷಗಳು, ರಾಜಕೀಯ ಪಕ್ಷಗಳು ಆಳ್ವಿಕೆ ಮಾಡ್ತಿದ್ದಾವೆ ಅಲ್ಲೆಲ್ಲ ಇವರು ಇದೇ ಥರ ಮಾಡ್ತಿದ್ದಾರೆ. ಸೊ ಸಂತಾನಮ್ ಕಮಿಟಿ ಆಗಿರ್ಬೋದು, ಆ್ಯಂಡ್ ಈವನ್ ಸೆಕೆಂಡ್ DRC ಹೇಳಿದೆ ಆ್ಯಕ್ಟಿವ್ ಪಾಲಿಟಿಷಿಯನ್ ಇದ್ದವ್ರನ್ನ ಈ ಒಂದು ಗವರ್ನರ್ ಪೋಸ್ಟ್ಗೆ ಆಯ್ಕೆನೇ ಮಾಡಬಾರ್ದು. ಓಕೆ, ಯಾರೋ ಸಾಮಾಜಿಕ ವರ್ಕರ್ಸ್ ಇರ್ತಾರಲ್ಲ ಅಂಥವ್ರನ್ನ ಆಯ್ಕೆ ಮಾಡಬೇಕು. ಯಾಕಂದರೆ ಪಾಲಿಟಿಕ್ಸ್ ಮಾಡೋರು, ಯಾರು ಇಲ್ಲಿ ಬಂದು ಪಾಲಿಟಿಕ್ಸ್ ಮಾಡೋರು ಇರ್ತಾರೆ, ಇಂಥವ್ರು ಬಂದರೆ ಇದು ಡೆಫಿನೆಟ್ಲಿ ಒಂದು ಫೆಡರಲ್ ಸಿಸ್ಟಮ್, ಒಕ್ಕೂಟ ವ್ಯವಸ್ಥೆಗೆ ಒಂದು ಕುತ್ತಾಗಿದೆ ಅಂತ ಕೂಡ ಇವರು ಹೇಳಿದ್ದಾರೆ ಗೈಸ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಜವಾಗ್ಲೂ ನಮ್ಮ ರಾಜ್ಯಗಳಿಗೆ ರಾಜ್ಯಪಾಲರ ಅವಶ್ಯಕತೆ ಇದೆಯಾ? ಎದಕ್ಕಂದರೆ ಇಷ್ಟೊಂದು ಡಿಸ್ಪ್ಯೂಟ್ ಮಾಡಿ, ಇಷ್ಟೊಂದು ಎಲ್ಲ ಮಾಡಿ ರಾಜ್ಯಪಾಲರ ಅಂಥದ್ದು ಏನು ಕೆಲಸ ಆದರೂ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಓಕೆ, ಸೊ ಇದ್ರೆ ರಾಜ್ಯಪಾಲ ಇದ್ದರೆ ಯಾವ ಥರ ರಾಜ್ಯಪಾಲರು ಅವಶ್ಯಕತೆ ಇದೆ ಅಂತ ಕೂಡ ನೀವು ಹೇಳೋದನ್ನು ಮರಿಬೇಡಿ ಗೈಸ್. ಇದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್. ಇವು ಎರಡು ಎಕ್ಸಾಂಪಲ್ಸ್ಗಳಾಗಿ ನೀವು ಯೂಸ್ ಮಾಡಿ ನಿಮ್ಮ ಪ್ರಬಂಧಗಳಲ್ಲಿ ಬೇರೆ ಉತ್ತರಗಳಲ್ಲಿ ಕೂಡ ಬರಿಬೋದು. ಸೊ ಅದಕ್ಕೆ ನೀವು ಉಪಯೋಗ ಮಾಡ್ಬೋದು. ಬಟ್ ನಿಮ್ಮ ಒಪಿನಿಯನ್, ನಿಮ್ಮ ಅನಿಸಿಕೆ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.